ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ಫ್ರಂಟ್ ನೆಕ್ ಬ್ಲೌಸ್ ಡಿಸೈನ್ನ ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಹಾಗಿದ್ರೆ ಯಾವ ರೀತಿ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲಿಗೆ ನಾವು ನಾರ್ಮಲ್ ಬ್ಲೌಸ್ಗೆ ಫ್ರಂಟ್ ಪಾರ್ಟ್ನ ಯಾವ ಥರ ಕಟ್ ಮಾಡ್ತೀವಿ ಅದೇ ಥರನೇ ಕಟ್ ಮಾಡಬೇಕು. ಬಟ್ ಮೆಜರ್ಮೆಂಟ್ ಚೇಂಜ್ ಇರುತ್ತೆ. ಯಾವ ಥರ ಅನ್ನೋದು ನಾನು ತಿಳಿಸ್ತೀನಿ. ಇವಾಗ ನನಗೆ ಇಲ್ಲಿ ಚೆಸ್ಟ್ ಬಂದುಬಿಟ್ಟು 9 ಇದೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇವಾಗ ನಾನು 1/2 ಇಂಚ್ ಮಾರ್ಜಿನ್ನ ಹಾಕ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ಹುಕ್ ಪಟ್ಟಿ ಬರುತ್ತೆ. ನೆಕ್ ವಿಡ್ತ್ ಬಂದುಬಿಟ್ಟು ಈ ಬ್ಲೌಸ್ ಡಿಸೈನ್ಗೆ 2.5 ತೊಗೊಳ್ತಾ ಇದ್ದೀನಿ. ನಾರ್ಮಲ್ ಆಗಿದ್ದರೆ 2 ಇಂಚ್ ತೊಗೊಳ್ತಾ ಇದ್ದೆ. ಶೋಲ್ಡರು 2.5 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ಬಂದುಬಿಟ್ಟು 6.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಎಷ್ಟಿರುತ್ತೆ ಮೆಜರ್ಮೆಂಟ್ ನೋಡಿ ತಗೋಬೇಕು. ಇವಾಗ ಡಿಸೈನ್ಗೆ ಪೇಪರ್ ಕ್ಯಾನ್ವಸ್ನ ತಗೊಳ್ಬೇಕು. 1/2 ಇಂಚು ಮಾರ್ಜಿನ್ನ ಮಾರ್ಕ್ ಮಾಡಬೇಕು. ಈ ಥರ ನೀಟಾಗಿ ಒಂದು ಮಾರ್ಜಿನ್ ಹಾಕಿದ ನಂತರ ನೆಕ್ ವಿಡ್ತ್ ಬಂದುಬಿಟ್ಟು 2.5 ತೊಗೊಳ್ಬೇಕು. ಪೇಪರ್ ಕ್ಯಾನ್ವಾಸ್ ಹಾಕೋದ್ರಿಂದ ಡಿಸೈನ್ ಫಿನಿಶಿಂಗು ನೀಟಾಗಿ ಬರುತ್ತೆ. ನೆಕ್ ಲೆಂತು 6.5 ತೊಗೊಳ್ಬೇಕು. ಕೆಳಗೆ ನೆಕ್ ವಿಡ್ತು 3 ತೊಗೊಳ್ತಾ ಇದ್ದೀನಿ, ಮೇಲೆ 2.5. ಇವಾಗ 2 ಲೈನ್ನ ಜಾಯಿನ್ ಮಾಡಿ ಒಂದು ಬಾಕ್ಸ್ ಥರ ಮಾಡ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಅದೇ ಪ್ರಕಾರ 1.5 ಇಂಚನ್ನ ಸ್ವಲ್ಪ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು 1/2 ಇಂಚು ಹೊರಗಡೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಸ್ಕೇಲಿಂದ ನೀಟಾಗಿ ಲೈನ್ನ ಡ್ರಾ ಮಾಡಬೇಕು. ಇವಾಗ ನಾನು ತೋರಿಸ್ತಿರೋ ಹಾಗೆ ಕರ್ವ್ ಶೇಪ್ನ ಆ ರೀತಿ ಮಾರ್ಕ್ ಮಾಡಬೇಕು. ನಾನು ಫ್ರೀ ಹ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಫ್ರೀ ಹ್ಯಾಂಡಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಅದನ್ನ ಇಟ್ಟು ಡ್ರಾ ಮಾಡ್ಕೊಳ್ಳಿ. ಇಲ್ಲಾದರೆ ಒಂದು ರಟ್ಟು ಇರುತ್ತಲ್ವ ಅದರಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಫ್ರೀ ಹ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ. ಡಿಸೈನು ನೀಟಾಗಿ ನನಗೆ ಬಂದಿದೆ. ನಿಮಗೆ ಡಿಸೈನ್ ಬರಲಿಲ್ಲ ಅಂದರೆ ಆ ಥರ ನೀಟಾಗಿ ಮಾಡ್ಕೊಳ್ಳಿ. ಅಲ್ಲಿ 1/2 ಇಂಚ್ ಮಾರ್ಕ್ ಮಾಡಿದ್ದೀವಲ್ಲ ಹುಕ್ ಪಟ್ಟಿಗೆ ಅಂತ, ಅಲ್ಲಿವರೆಗೂ ಅಷ್ಟೇ ಮಾರ್ಕ್ ಮಾಡಬೇಕು, ಅದ್ರ ಮೇಲೆ ಮಾರ್ಕ್ ಮಾಡೋಂಗಿಲ್ಲ. ಇವಾಗ ಈ ಥರ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿದ ನಂತರ ನಾನು ಯಾವ ಥರ ಮಾರ್ಕ್ ಮಾಡೀನಿ ಅದೇ ಥರ ಕಟ್ ಮಾಡಬೇಕು. ನಾನಿಲ್ಲಿ ಮೇಲೆ ನೆಕ್ ವಿಡ್ತ್ ಹತ್ರ 1/2 ಇಂಚು ಗ್ಯಾಪ್ ಬಿಡ್ತಾ ಇದ್ದೀನಿ, ಯಾಕಂದರೆ ನನಗೆ ಪೇಪರ್ ಪೇಸ್ಟಿಂಗ್ ಮಾಡುವಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಆಗಲ್ಲ. ಈ ಥರ ನೀವು ಐರನ್ ಆದರೂ ಮಾಡ್ಕೋಬೋದು, ಇಲ್ಲದ್ರೆ ಗ್ಲೂ ಆದರೂ ಅಂಟಿಸ್ಬೋದು. ನಾನು ಇಲ್ಲಿ ಐರನ್ ಮಾಡ್ತಾ ಇಲ್ಲ, ಗ್ಲೂ ಅಂಟಿಸ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಬ್ಲೌಸ್ ಡಿಸೈನ್ನ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಥರ ಪಿನ್ಸ್ ಹಾಕಿ ನೀಟಾಗಿ ಕ್ಯಾನ್ವಾಸ್ ಪಕ್ಕಕ್ಕೇ ನಾವು ಸ್ಟಿಚ್ ಮಾಡಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡಬಾರ್ದು, ನೀಟಾಗಿ ಬರೋಂಗಿಲ್ಲ. ಕ್ಯಾನ್ವಾಸ್ ಲೈನ್ ಪಕ್ಕನೇ ಸ್ಟಿಚ್ ಮಾಡಬೇಕು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡುವಾಗ ಕರ್ವ್ ಹತ್ರ ನೀಟಾಗಿ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿ ಬರಲ್ಲ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಮಾಡಬೇಕು. ಇವಾಗ ಸ್ಟಿಚ್ ಮಾಡಿದ ನಂತರ ಎಲ್ಲ ಪಿನ್ಸ್ನ ತೆಗೆದು ಕಟ್ ಮಾಡಬೇಕು. ಇವಾಗ ನೀಟಾಗಿ ಒಂದೊಂದು ಕಚ್ ಹಾಕಬೇಕು, ಅಲ್ಲಿ ನಾ ತೋರಿಸ್ತಿರೋ ಹಾಗೆ. ನಂತರ ಇದನ್ನ ಉಲ್ಟಾ ಮಾಡಬೇಕು. ಅದರ ಮೇಲೇ ನೀಟಾಗಿ ಸ್ಟಿಚ್ ಹಾಕಬೇಕು.
ಬ್ಯಾಕ್ ಸೈಡ್ ಹುಕ್ ಇದ್ದರೆ ನಾವು ಫ್ರಂಟಿಗೆ ಅಂತ 1/2 ಇಂಚ್ ಮಾರ್ಜಿನ್ ತೊಗೊಂಡಿದ್ವಲ್ಲ ಆ ಥರ ತೊಗೊಳ್ಬಾರ್ದು. ನೀವು ಈ ಥರ ಡಿಸೈನ್ಗೆ ಇಂದ ಬೋಟ್ ನೆಕ್ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಲೈನಿಂಗ್ನ ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ಎಕ್ಸಸ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಈ ಥರ ಸ್ಟಿಚ್ ಮಾಡಿದ ಮೇಲೆ ಮಿಡ್ಲು ಕಟ್ ಮಾಡಬೇಕು. 2 ಪಾರ್ಟ್ನ ಬೇರೆ ಬೇರೆ ಮಾಡಬೇಕು. ನನಗೆ ಇಲ್ಲಿ ಬ್ಲೌಸ್ಗೆ ಕೆಳಗಡೆ ಬಾರ್ಡ್ರ್ ಬಂದಿದೆ, ಯಾಕಂದರೆ ನನಗೆ ಬಟ್ಟೆ ಕಡಿಮೆ ಬಿತ್ತು ಅದಕ್ಕೆ ಬಂದಿದೆ. ಇವಾಗ ಬ್ಲೌಸಲ್ಲಿ ಮಿಕ್ಕಿರೋ ಬಾರ್ಡ್ರ್ ಇರುತ್ತಲ್ಲ ಅದರಲ್ಲೇ ಡಿಸೈನ್ ಮಾಡಬೇಕು. ಇವಾಗ ಬಾರ್ಡ್ರ್ ಆ ಕಡೆ ಈ ಕಡೆ 1/2 ಇಂಚಿನ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಬಿಡಬೇಕು, ಯಾಕಂದರೆ ಅದನ್ನ ಫೋಲ್ಡ್ ಮಾಡಬೇಕು. ಮಿಕ್ಕಿದ್ದೆಲ್ಲ ನೀಟಾಗಿ ಕಟ್ ಮಾಡಬೇಕು. ಈ ಥರ ನೀಟಾಗಿ 2 ಕಡೆ ಫೋಲ್ಡ್ ಮಾಡಿಂದ ಇವಾಗ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಡಾಟ್ ಹಿಡಿತೀವಿ ಅದೇ ಥರ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿ 2 ಸೈಡು ಮಾರ್ಕ್ ಮಾಡಬೇಕು. ಇವಾಗ ಈ ಕಡೆನೂ ಮಾರ್ಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಬಾರ್ಡರ್ನ ನೀಟಾಗಿ ಅಟ್ಯಾಚ್ ಮಾಡಬೇಕು. ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿವರೆಗೂ ನೀಟಾಗಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಅಟ್ಯಾಚ್ ಮಾಡಿ. ಇವಾಗ ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅದೇ ಥರನೇ ಕಟ್ ಮಾಡಿ. ಹೆಚ್ಚಿಗೆ ಏನು ಬಿಡಬೇಡಿ, ನೀಟಾಗಿ ಕಟ್ ಮಾಡಿಬಿಡಿ ಕರೆಕ್ಟ್ ಅಲ್ಲಿಗೆ. ಇವಾಗ ತಿರುಗಿಸಿ ಇನ್ನೊಂದು ಸ್ಟಿಚ್ನ ಹಾಕಿ ಇವಾಗ ಬಾರ್ಡರ್ನ ಅಟ್ಯಾಚ್ ಮಾಡಿದ ನಂತರ ಡಾಟ್ ಹಿಡಿಬೇಕು. ಕರೆಕ್ಟ್ ಸ್ಟಿಚ್ ಬಂದಿರುತ್ತಲ್ಲ ಅಲ್ಲೇ ಒಂದು ಡಾಟ್ ಹಿಡಿಬೇಕು. ನೋಡಿ ಎಷ್ಟು ನೀಟಾಗಿ ಬಂತು ಡಿಸೈನ್. 2 ಕಡೆನೂ ಅದೇ ಥರ ಮಾಡಬೇಕು.
ಅದಾದ ನಂತರ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಡಾಟ್ ಹಿಡಿತೀವಿ ಅದೇ ಥರ ಡಾಟ್ ಹಿಡಿಬೇಕು. ನಾನಿಲ್ಲಿ ತೋರಿಸಿಲ್ಲ ಯಾವ ಥರ ಅಂತ, ನಾನು ಹಂಗೆ ಸುಮ್ಮನೆ ಹಿಡ್ದಿದ್ದೀನಿ, ಮಾರ್ಕ್ ಮಾಡಿಲ್ಲ ನಾನು. ನಾರ್ಮಲ್ ಬ್ಲೌಸ್ಗೆ ಡಾಟ್ ಹಿಡಿತೀವಲ್ಲ ಅದೇ ಥರ ಡಾಟ್ ಹಿಡಿತಾ ಇದ್ದೀನಿ. ಇಲ್ಲಿ ಕೆಳಗಡೆ ಡಾಟು ಈ ಥರ ಡಬಲ್ ಫೋಲ್ಡ್ ಮಾಡಿ 4 ಬಟ್ಟ ಆಗೋಷ್ಟು ಗ್ಯಾಪ್ ಬಿಟ್ಟು ಹಿಡಿಬೇಕು. 1.5 ಇಂಚು ಲೆಂತ್ ಇರುವಷ್ಟು ಹಿಡಿಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಹಿಡಿಬೇಕು. ನಾರ್ಮಲ್ ಬ್ಲೌಸ್ ಇರುತ್ತಲ್ಲ ಅದೇ ಥರ ಡಾಟ್ ಹಿಡಿಬೇಕು. ಇವಾಗ ನಾನು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಕ್ರಾಸ್ ಬೆಲ್ಟ್ನ ಮೊದಲೇ ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಇದಕ್ಕೆ ಫ್ರೆಂಡ್ಸ್ ಕಟ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ 4 ಡಾಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಪ್ರಿನ್ಸ್ ಕಟ್ ಬ್ಲೌಸ್ ಡಿಸೈನ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಬೇಕಿದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಮುಂದೆ ಹೇಳ್ಕೊಡ್ತೀನಿ. ಈ ಥರ 2 ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡ ನಂತರ ಇಲ್ಲಿ ಹುಕ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲಿ ಹುಕ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿದ ನಂತರ ಇದೇ ಥರ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಮತ್ತು ನಾನು ಬ್ಯಾಕ್ ಪಾರ್ಟ್ ಹಿಂದೆಗಡೆ ಓಲ್ ಶೇಪ್ ಇಟ್ಟಿದ್ದೀನಿ.